ಎಲ್ರಿಗೂ ನಮಸ್ಕಾರ. ಕಾವ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಮೊದಲನೇ ಕಾವ್ಯ ಕದಡಿದ ಸಲಿಲಂ ತಿಳಿಬಂದದೆ. ನಾಗಚಂದ್ರನವರು ಪ್ರಸ್ತುತಪಡಿಸಿರುವಂತಹ ಕಾವ್ಯದ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಕದಡಿದ ಕಲಕ್ಕೆ ಹೋಗಿರ್ತಕ್ಕಂಥ, ಸಲಿಲ ಅಂದರೆ ನೀರು, ತಿಳಿ ಅಂದರೆ ಶುಚಿಯಾಗುವುದು ಅಂತಕ್ಕಂಥದ್ದು. ಮುಖ್ಯವಾಗಿ ಕದಡಿ ಹೋಗಿರ್ತಕ್ಕಂಥ ಆ ನೀರು ಯಾವ ರೀತಿಯಾಗಿ ತಿಳಿಯಾಗ್ತಾ ಇದೆ ಅಂತಕ್ಕಂಥ ಒಂದು ನಿದರ್ಶನದ ಮುಖಾಂತರವಾಗಿ ಆ ರಾವಣನ ಮನಸ್ಸು, ಕಲುಷಿತಗೊಂಡಿರ್ತಕ್ಕಂಥ ಮನಸ್ಸು ಯಾವ ಸನ್ನಿವೇಶದಲ್ಲಿ ಪರಿವರ್ತನೆ ಆಗ್ತಾ ಇದೆ ಅಥವಾ ಕದಡಿ ಹೋದ ಮನಸ್ಸು ಪರಿವರ್ತನೆಯಾಗಿ ಅಲ್ಲಿ ಒಳ್ಳೆಯ ಮನಸ್ಸು ನಿರ್ಮಾಣವಾಗ್ತಾ ಇದೆ ಅಂತಕ್ಕಂಥದ್ದನ್ನು ಕುರಿತು ನಾಗಚಂದ್ರನವರು ಈ ಒಂದು ಕಾವ್ಯದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದರೆ ನಾವುಗಳು ಆ ರಾವಣ ಆ ಸೀತೆ ನನಗೆ ಒಲಿಸಿಕೊಳ್ಬೇಕು ಅಂತಕ್ಕಂಥ ವಿಚಾರವಾಗಿ, ಅವಳು ನನ್ನನ್ನು ಒಪ್ಕೊಳ್ಬೇಕು ಅಂತಕ್ಕಂಥ ವಿಚಾರದಿಂದ ಅವಳಲ್ಲಿ ನನ್ನ ಮೇಲೆ ಮನಸ್ಸು ಆಗಬೇಕು ಅಂತಕ್ಕಂಥ ವಿಚಾರದಿಂದ ಮಾಡುವಂಥ ಎಲ್ಲ ಪ್ರಯತ್ನಗಳು ಅಲ್ಲಿ ವ್ಯರ್ಥವಾಗ್ತಾ ಇದ್ದಾವೆ. ಜೊತೆಗೆ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಳ್ಳುವ ಸಂದರ್ಭದಿಂದ ಈ ಒಂದು ಪದ್ಯ ಭಾಗ ಆರಂಭವಾಗ್ತಾ ಇದೆ. ಅಲ್ಲಿಂದ 10ನೇ ಪದ್ಯಗಳ ಬಗ್ಗೆ ಯಾವ ರೀತಿಯಾಗಿ ಆ ನಾಗಚಂದ್ರ ಮತ್ತು ಸೀತೆಯ ಪ್ರಮದವನದಲ್ಲಿರುವಂತಹ ಸೀತೆಯ ಜೊತೆ ಚರ್ಚೆಗಳು ನಡೆದು ಅಂತಕ್ಕಂಥದ್ದನ್ನು ಕುರಿತು ನಾವುಗಳು ಕಳೆದ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಮುಖ್ಯವಾಗಿ ಆ ಬಹುರೂಪಿಣಿ ವಿದ್ಯೆ ರಾವಣ ಎದುರಿಗೆ ಬಂದು ಹೇಳ್ತಾ ಇದೆ, ರಾಮ ಮತ್ತು ಲಕ್ಷ್ಮಣನ ಬಿಟ್ಟು ಉಳಿದವರೆಲ್ಲರನ್ನ ಸಾಯಿಸ್ತೀನಿ ಅಂತಕ್ಕಂಥದ್ದು ಹೇಳಿದಾಗ ಅಲ್ಲಿ ರಾವಣ ಉಳಿದವರ ಸಾವು ನನಗೇನು ಪ್ರಯೋಜನ ಅಂತಕ್ಕಂಥದ್ದು ಬಹುರೂಪಿಣಿ ವಿದ್ಯೆಗೆ ಕೇಳಿ ಅಲ್ಲಿಂದ ಅವಳಿಗೆ ನಮಸ್ಕರಿಸಿ, ಆ ವಿದ್ಯೆಗೆ ನಮಸ್ಕರಿಸಿ ಅಲ್ಲಿಂದ ಅಂತಃಪುರದಲ್ಲಿ ಬರುವಷ್ಟರಲ್ಲಿ ಆ ಅಂಗದಾದಿಗಳು ಆ ಅಂತಃಪುರದ ಸ್ತ್ರೀಯರಿಗೆ ಕಾಡಿ ಅವಮಾನಿಸಿದರು. ಆ ಸಂದರ್ಭದಲ್ಲಿ ಅವರು ಮಾಡಿದ ಮುಖಗಳನ್ನ ಕಂಡು ಆ ರಾವಣ ಹೇಳ್ತಾ ಇದ್ದಾನೆ, ಆ ಎಲ್ಲ ಅಂಗದಾದಿಗಳನ್ನ ಹುಬ್ಬಕ್ಕೆ ಗಂಟು ಹಾಕಿಕೊಳ್ಳುವಷ್ಟು ಸಮಯದಲ್ಲಿ ಅವರನ್ನ ಹಿಡಿದು ತಂದು ನಿಮ್ಮ ಮುಂದೆ ಬಹು ಪ್ರಕಾರದಿಂದ ಅವರನ್ನ ಅವಮಾನಿಸ್ತೀನಿ ಅಂತಕ್ಕಂಥದ್ದು ಹೇಳಿ ಸಮಾಧಾನ ಪಡಿಸಿದಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ನನಗೆ ಬಹುರೂಪಿಣಿ ವಿದ್ಯೆ ಪ್ರಾಪ್ತಿಯಾಗಿದೆ ಎಂಬ ವಿಚಾರದಿಂದ, ಆ ಸೀತೆಯನ್ನು ನೋಡಬೇಕು ಅಂತಕ್ಕಂಥ ವಿಚಾರದಿಂದ ಪ್ರಮದವನಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ಸೀತೆ ಇನ್ನೇನು ಆ ರಾಮ ಮತ್ತು ಲಕ್ಷ್ಮಣ ಬಗ್ಗೆ ಒಳ್ಳ ವಾರ್ತೆ ಅಂದರೆ ಕೆಟ್ಟ ವಾರ್ತೆಯನ್ನು ಕೇಳುವಂಥ ಪರಿಸ್ಥಿತಿ ಬರುತ್ತೆ ಎಂಬ ವಿಚಾರದಿಂದ ಅವಳು ಕಾಯ್ತಾ ಇದ್ದಳು ರಾವಣ ಬರುವಂಥ ಸನ್ನಿವೇಶದಲ್ಲಿ. ಆಗ ರಾವಣ ಬಂದು ಆ ಸೀತೆಗೆ ಹೇಳ್ತಾ ಇದ್ದಾನೆ, ನನಗೆ ಬಹುರೂಪಿಣಿ ವಿದ್ಯೆ ಪ್ರಾಪ್ತಿಯಾಗಿದೆ, ನನಗೆ ಅಸಾಧ್ಯವಾಗುವುದು ಯಾವುದೂ ಇಲ್ಲ, ಜೊತೆಗೆ ಯುದ್ಧದಲ್ಲಿ ನನ್ನ ಎದುರು ನಿಲ್ಲುವಂಥವರು ಯಾರೂ ಇಲ್ಲ ಎಂದು ಹೇಳಿದಾಗ ಸೀತೆಗೆ ದುಃಖವಾಗ್ತಾ ಇದೆ. ಅದಕ್ಕಾಗಿ ಅವಳು ಹೇಳ್ತಾ ಇದ್ದಾಳೆ, ರಾಮನ ಆಯಸ್ಸು ಮತ್ತು ಪ್ರಾಣದವರೆಗೆ ನೀನು ಬಾರದಿರೋ ಕರುಣಿಸು ಎಂದು ಹೇಳಿ ಮೂರ್ಛೆಗೆ ಹೋಗ್ತಾ ಇದ್ದಾಳೆ. ಆ ಮೂರ್ಛೆಗೆ ಹೋದ ನಂತರದಲ್ಲಿ ಆ ರಾವಣ ಮನಸ್ಸು ನೊಂದುತ್ತಾ ಇದೆ, ರಾವಣ ಮನಸ್ಸಿನಲ್ಲಿ ದುಃಖ ಹುಡ್ತಾ ಇದೆ. ಯಾವ ಸಂದರ್ಭದಲ್ಲಿ ಆ ರಾವಣ ಸೀತೆಯು ಮೂರ್ಛೆ ಹೋಗಿರ್ತಕ್ಕಂಥ ವಿಷಯವನ್ನು ನೋಡಿ ರಾವಣ ವಿಚಾರದಲ್ಲಿ ಅವಳ ಬಗ್ಗೆ ಇರುವಂಥ ಒಂದು ಮೋಹ ದೂರಾಗಿ ಕರುಣೆ ಮತ್ತು ಅನುಕಂಪಗಳು ಉದಯಿಸ್ತಾ ಇದ್ದಾವೆ. ಅವೆಲ್ಲ ಕದಡಿ ಹೋಗಿರ್ತಕ್ಕಂಥ ನೀರು ತನಗೆ ತಾನೇ ತಿಳಿಯಾಗುವಂತೆ ರಾವಣ ಮನಸ್ಸು ತಿಳಿಗೊಂಡು ಸೀತೆಯ ವಿಚಾರದಲ್ಲಿ ಆ ರಾವಣನಲ್ಲಿ ವೈರಾಗ್ಯ ಮೂಡ್ತಾ ಇದೆ ಅಂತಕ್ಕಂಥದ್ದನ್ನು ಕುರಿತು ನಾವುಗಳು ಕಳೆದ ತರಗತಿಯಲ್ಲಿ ಇಲ್ಲಿಯವರೆಗೆ ಅಭ್ಯಾಸವನ್ನ ಮಾಡಿತ್ತು. ಅದೇ ಸಂದರ್ಭದಿಂದ ರಾವಣ ವಿಚಾರವನ್ನು ಮಾಡ್ತಾ ಇದ್ದಾನೆ, ಉತ್ತಮನ್ ಆಚರಿಸಿ ಆ ಸೂರ್ಯನ ಯಾವ ರೀತಿಯಾಗಿ ಸಂಧ್ಯಾ ರಾಗದಿಂದ ಬೆಳೆಸಿಕೊಳ್ಳುವುದಿಲ್ಲವೇ ಹಾಗೆ ರಾವಣನಲ್ಲಿ ಮೂಡಿದ ಆ ಒಂದು ಕಾರುಣ್ಯ ರಸ, ಸೀತೆಯ ಬಗೆಗಿನ ವ್ಯಾಮೋಹ ಅದು ತೊಳೆದು ಬಿಟ್ಟಿತು. ನಂತರದಲ್ಲಿ ರಾವಣನು
ಒಳ್ಳೆಯ ನಡತೆಯಿಂದ ತನಗೆ ಮೆತ್ತಿಕೊಂಡಿರ್ತಕ್ಕಂಥ ಒಂದು ಅಪಕೀರ್ತಿ ತೊಳೆದುಕೊಳ್ಳುವನೆಂಬಂತೆ ಇಲ್ಲಿಯ ಭಾವ ನಾವುಗಳು 9ನೇ ಪದ್ಯದಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಪದ್ಯ 10ರಲ್ಲಿ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನೋಡೋಣ. ಗುಣಪರಿಪಾಲನ ಅರ್ಥಂ ಎಣಗಂ ಬಗೆ ತೋರಿದಳ್. ಇಲ್ಲಿ ದಿವ್ಯಭೂಷಣ ವಸನ ಅಂಗರಾಗಮನ್ ಒಲ್ಲದೆ ಖೇಚರ ರಾಜಲಕ್ಷ್ಮಿಯಂ ತೃಣಸಮಾನ ಆಗೆ ಭಾವಿಸಿದಳ್. ಈ ಸತಿಯು ಮೊದಲು ಆಗೆ ಪೌರುಷ ಪ್ರಣಯಿಯೇನ್ ಇಂತು ಅಪೇಕ್ಷಿಸುವೆನೆ ಗುಣಹಾನಿಯನ್ ಎನ್ನ ಪಾಪದೆನ್. ಹಾಗಾದರೆ 10ನೇ ಪದ್ಯದಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ, ರಾವಣ ತನ್ನ ಆಪ್ತ ವರ್ಗದವರೊಂದಿಗೆ ಆಡುವಂತಹ ಮಾತುಗಳು ನಾವಲ್ಲಿ ನೋಡ್ತಾ ಇದ್ದೀವಿ. ಸೀತೆ ಅಲ್ಲಿರುವಂತ ಎಲ್ಲ ಸ್ವಕೀಯ ಪುರುಷ, ಮುಖ್ಯವಾಗಿ ಕೊಡ್ತಾ ಇದ್ದಾರೆ, ಸ್ವಕೀಯ ಆಪ್ತ ಪುರುಷ ಪರಿಷತ್ ಜನಕ್ಕೆ, ಅಂದ್ರೆ ತನ್ನ ಆಪ್ತ ವರ್ಗದವರಾಗಿರ್ಬೋದು ಅಥವಾ ಸಭಾ ಸದಸ್ಯರಾಗಿರ್ಬೋದು, ಅವ್ರಿಗೆಲ್ಲರಿಗೂ ಬಂದು ಈ ನಡೆದಿರುವಂತ ಎಲ್ಲ ವಿಷಯವನ್ನು ಹೇಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ತನ್ನ ಉಳಿದುಕೊಂಡಿರ್ತಕ್ಕಂಥ ಎಲ್ಲ ಆಪ್ತದವರಿಗೆ ರಾವಣ ಹೇಳ್ತಾ ಇದ್ದಾನೆ, ಸೀತೆಯು ತನ್ನ ನಿಚ್ಚಲ ಗುಣದಿಂದ ಗುಣ ಪರಿಪಾಲನ ಅರ್ಥಂ ಅಂದ್ರೆ ತನ್ನ ಪತಿ ಅಥವಾ ಗುಣ ಪತಿರತ್ವ ಗುಣವನ್ನು ರಕ್ಷಿಸಿಕೊಳ್ಳಲು, ಯಾರು ಸೀತೆ ತನ್ನ ಗುಣವನ್ನು ರಕ್ಷಿಸಿಕೊಳ್ಳಲು ಅವಳು ನನ್ನ ಬಗೆಗೆ ಗಮನವನ್ನು ಹರಿಸಲಿಲ್ಲ. ಜೊತೆಗೆ ನನ್ನ ದಿವ್ಯಭೂಷಣ ವಸನಗಳನ್ನಾಗಲಿ, ದಿವ್ಯಭೂಷಣದಲ್ಲಿ ಮುಖ್ಯವಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಆಭರಣಗಳಾಗಿರ್ಬೋದು, ವಸ್ತ್ರ ಬಟ್ಟೆಗಳಾಗಿರ್ಬೋದು ಮತ್ತು ಸೌಂದರ್ಯವರ್ಧಕಗಳಾಗಿರ್ಬೋದು, ಅದೆಲ್ಲವನ್ನು ಅವಳು ತೃಣಸಮಾನವಾಗಿ ಕಾಣ್ತಾ ಇದ್ದಾಳೆ. ಕೊನೆಯ ಫೋಟೋದಲ್ಲಿ ನೋಡಿದ್ರು ನಾವೆಲ್ಲ ಆ ರಾವಣನ್ನ ತೃಣಸಮಾನಕ್ಕೆ ಭಾವಿಸಿದಳು ಅಂತಕ್ಕಂಥದ್ದು. ಇಲ್ಲಿ ತೃಣ ಅಂದ್ರೆ ಮುಖ್ಯವಾಗಿ ಹುಲ್ಲಿಗೆ, ಹುಲ್ಲು ಅಂತಕ್ಕಂಥ ನಮಗೆ ಗೊತ್ತಿರಬೇಕು. ಹಾಗಾದ್ರೆ ಅವಳು ನನ್ನ ಎಲ್ಲ ದಿವ್ಯಭೂಷಣ ವಸನಗಳನ್ನಾಗಲಿ ಅವಳು ಯಾವುದಕ್ಕೆ ಹೋಲಿಸ್ತಾ ಇದ್ದಾಳಪ್ಪ ಅಂತಂದ್ರೆ ತೃಣ ಸಮಾನವಾಗಿ ಹೋಲಿಸ್ತಾ ಇದ್ದಾಳೆ, ಅಂದ್ರೆ ಹುಲ್ಲಿಗೆ ಹೋಲಿಸ್ತಾ ಇದ್ದಾಳೆ. ಹೀಗಾಗಿ ಪೌರುಷ ಪ್ರಣಯಿಯಂತೆ ನಾನು ಪಾಪಗೈದು ಇದನ್ನು ಬಯಸುತ್ತೇನೆಯೇ ಎಂದು ರಾವಣನ ಆಡುವ ಮಾತುಗಳಲ್ಲಿ ತನ್ನ ಮನಸ್ಸಿನ ಪರಿವರ್ತನೆಗಳ ಛಾಯೆಯನ್ನು ನಾವಲ್ಲಿ ಗುರುತಿಸಬಹುದು. ಇನ್ನು ಪದ್ಯ 11, ಇವರಂ ಪ್ರಾಣಪ್ರಿಯರಂ ನೆವಂ ಇಲ್ಲದೆ ಕರ್ಮವಶವೇ ನೆವಂ ಎನೆ ಕಂದರ್ಪ ಮೋಹದಿಂದ ಅಗಲಿಸಿದೆ ಅವಿವೇಕಿಯೇನ್ ಎನ್ನ ಕುಲದ ಪೆಂಪು ಅಳುವಿನಿಗೆ. ಹಾಗಾದ್ರೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇವರಂ ಅಂದ್ರೆ ಇಲ್ಲಿ ರಾಮ ಮತ್ತು ಸೀತೆ ಪ್ರಾಣಪ್ರಿಯರು, ಅತ್ಯಂತ ಪ್ರಾಣಪ್ರಿಯರು ಆಗಿರ್ತಕ್ಕಂಥವರು. ಆದರೆ ನೆವಂ ಇಲ್ಲದೆ, ನೆವ ಅಂದ್ರೆ ಇಲ್ಲಿ ನೆಪ ಅಂತಕ್ಕಂಥ ಅರ್ಥ ಆಗುತ್ತೆ. ನೆವ ಅಂದ್ರೆ ನೆಪ, ಯಾವುದೇ ನೆಪ ಇಲ್ಲದೆ, ಯಾವುದೇ ಕಾರಣವಿಲ್ಲದೆ ನನ್ನ ಕರ್ಮವಶ ತಪ್ಪು ಕರ್ಮದಿಂದ ಅವರನ್ನ ಅಗಲ್ಚಿದೆ ಅಂತಕ್ಕಂಥದ್ದು. ಕರ್ಮವಶವೇ ನೆವಂ ಎನೆ, ನನ್ನ ತಪ್ಪು ಕರ್ಮ ಫಲವೇ ಅದಕ್ಕೆ ನೆವವಾಗಿ ಕಂದರ್ಪ ಅಂದ್ರೆ ಕಾಮ ವ್ಯಾಮೋಹದಿಂದ ವಿಮೋಹದಿಂದ ಅಗಲಿಸಿದೆ ಅವರನ್ನ ಬೇರೆ ಬೇರೆಯನ್ನಾಗಿ ಮಾಡಿದೆ. ಅವಿವೇಕಿ, ನಾನು ಅವಿವೇಕಿ, ಎನ್ನ ಕುಲದ ಪೆಂಪು ಅಳುವಿನಿಗೆ. ಹಾಗಾದ್ರೆ ನನ್ನ ಕುಲದ ಪೆಂಪು, ಪೆಂಪು ಅಂದ್ರೆ ಇಲ್ಲಿ ಹಿರಿಮೆ, ನನ್ನ ಕುಲದ ಏನೋ ಒಂದು ಹಿರಿಮೆ ಇತ್ತು, ಏನೋ ಒಂದು ಶ್ರೇಷ್ಠದಿತ್ತು, ಅದೆಲ್ಲವನ್ನು ನಾನು ನಾಶಗೊಳಿಸಿದೆ ಅಂತಕ್ಕಂಥ ವಿಚಾರ ರಾಮನಲ್ಲಿ ಮೂಡ್ತಾ ಇದೆ. ಹಾಗಾದ್ರೆ 11ನೇ ಕಾವ್ಯದ ಒಂದು ಸಾರಾಂಶ ಯಾವ ರೀತಿ ಕೊಟ್ಟಿದ್ದಾರಪ್ಪ ಅಂತಂದ್ರೆ, ಸೀತಾ ಅಪಹರಣಗೈದುದಕ್ಕೆ ರಾವಣನಿಗೆ ಪಶ್ಚಾತ್ತಾಪವಾಗಿರುವುದನ್ನ ಕವಿ ಈ 11ನೇ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನ ಕರ್ಮವಶದ ನೆವದಿಂದ ಕಾಮಮೋಹಿತನಾದ ತಾನು ಅಗಲಿಸಿಬಿಟ್ಟೆ. ಅವಿವೇಕಿಯಾದ ತನ್ನಿಂದ ಕುಲದ ಪೆಂಪು ಅದರ ಹಿರಿಮೆ ಅಳೆಯಿತು ಎಂದು ರಾಮನು ಪರಿತಾಪಗೊಂಡಿರುವುದನ್ನ ಇಲ್ಲಿ ಚಿತ್ರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ಪದ್ಯ 12ರಲ್ಲಿ ಏನು ಕೊಟ್ಟಿದ್ದಾರಂತಕ್ಕಂಥದ್ದು ನೋಡೋಣ. ರಾವಣಿನ್ ಅಗಲ್ಚಿ ತಂದು ಆನು ಈ ಮಾನನಿಗೆ ಇನಿತು ದುಃಖವಂ ಹುಟ್ಟಿಸಿದೆ ಕಾಮ ವ್ಯಾಮೋಹದಿನ್ ಆಶಾಮುಖಮಂ ಪುದಿಯೇ ದುರ್ಯಶಃ ಪಟಃ ರವಂ. ಹಾಗಾದರೆ ಮುಖ್ಯವಾಗಿ
12ನೇ ಪದ್ಯದಲ್ಲಿ ಕೊಟ್ಟಿದ್ದಾರೆ. ರಾಮನಿನ್ ಅಗಲ್ಚಿ ತಂದ, ರಾಮನಿಂದ ಅವಳನ್ನು ಬೇರ್ಪಡಿಸಿ ಅಗಲಿಸಿ ತಂದು ಈ ಮಾನನಿಗೆ ಅಂದರೆ ಮಾನವನ್ನ ಉಳ್ಳವಳು ಸೀತಾದೇವಿ, ಅವಳಿಗೆ ಇನಿತು ಅಂದರೆ ಇಷ್ಟೊಂದು ದುಃಖವನ್ನು ಹುಟ್ಟಿಸಿದೆ, ಬಹಳಷ್ಟು ದುಃಖವನ್ನು ಹುಟ್ಟಿಸಿದೆ. ಯಾರಲ್ಲಿ? ಆ ಸೀತಾ ಮಾತೆಯಲ್ಲಿ. ಕಾಮ ವ್ಯಾಮೋಹದಿಂದ ಆಶಾಮುಖಮಂ, ಆಸೆಯ ಮುಖದಿಂದ ಪುದಿಯೇ ವ್ಯಾಪಿಸಿದಾಗ, ಆಶಾಮುಖ ಯಾವುದ್ರ ಆಶಾಮುಖ ಅಂದರೆ ಕಾಮ ವ್ಯಾಮೋಹದ ಆಶಾಮುಖ ವ್ಯಾಪಿಸಿ, ಪುದಿ ಅಂದರೆ ವ್ಯಾಪಿಸಿ ದುರ್ಯಶಟಃ ಪಟಹರವಂ. ಹಾಗಾದರೆ ನಾನು ಇವತ್ತು ಈ ಕಾಮ ವ್ಯಾಮೋಹದಿಂದ ಕೆಟ್ಟ ಕೆಲಸವನ್ನು ಮಾಡಿದೆ ಎಂದು ದುರ್ಯಶಃ ಅಪಯಶಸ್ಸಿನ ಒಂದು ಕೀರ್ತಿ ಇಡೀ ಎಲ್ಲ ಕಡೆ ಇದರ ಒಂದು ಶಬ್ದ ವ್ಯಾಪಿಸಿ ಬಿಟ್ಟಿತು ಎಂಬ ವಿಚಾರವನ್ನ ರಾವಣ ಹೇಳ್ತಾ ಇದ್ದಾನೆ. ಮುಖ್ಯವಾಗಿ 12ನೇ ಪದ್ಯದ ಸಾರಾಂಶ ಯಾವ ರೀತಿ ಕೊಟ್ಟಿದ್ದಾರಪ್ಪ ಅಂತಂದ್ರೆ, ರಾವಣ ಪಶ್ಚಾತ್ತಾಪದ ನುಡಿಗಳು ಮುಂದುವರಿಸಿರುವಂತಹ ವಿಚಾರವನ್ನು ಕಾಣಬಹುದು. ಇಲ್ಲಿ ಕಾಮ ಪೀಡಿತನಾಗಿ ತಾನು ಈ ಸೀತೆಯನ್ನ ರಾಮನಿಂದ ಬೇರ್ಪಡಿಸಿ ತಂದು ದುಃಖಕ್ಕೆ ಈಡು ಮಾಡಿದೆ. ಇದರಿಂದಾಗಿ ಕೆಟ್ಟ ಗೆಲುವಿನ ಅಥವಾ ಅಪಗೆಲುವಿನ ಈ ಒಂದು ಶಬ್ದ ಎಲ್ಲೆಡೆ ತುಂಬಿಕೊಂಡಿತಲ್ಲ, ಇಡೀ ಸಾಮ್ರಾಜ್ಯದಲ್ಲಿ ಹಬ್ಬಿಕೊಂಡಿತು. ಇವತ್ತು ರಾವಣ ಕೆಟ್ಟ ಕೆಲಸವನ್ನು ಮಾಡಿದೆ ಎಂಬ ವಿಚಾರವಾಗಿ ಇಡೀ ಎಲ್ಲ ಕಡೆ ಈ ಒಂದು ಕೆಟ್ಟ ಗೆಲುವಿನ ಶಬ್ದ ತುಂಬಿಕೊಂಡಿತಲ್ಲ ಎಂದು ಪಶ್ಚಾತ್ತಾಪದಿಂದ ಬೇಯುವುದನ್ನ ಇಲ್ಲಿ ಗಮನಿಸಬಹುದಾಗಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಇನ್ನು ಪದ್ಯ 13ನೇ ಕೊಟ್ಟಿದ್ದಾರೆ ನೋಡಲಿ. ಎನಗೆ ವಿಭೀಷಣಂ ಹಿತಮನ್ ಆದರದಿಂದ ಪೇಳಿ, ಕೇಳದೆ ಆತನನ್ ಅವಿನೀತನೆಂ ಗಜರಿ ಗರ್ಜಿಸಿ ಬೈದು, ಅನುಜಾತನಂ ಅವಿನಿತನ್ ಅರಿಯಿಟ್ಟಿ ದುರ್ವ್ಯಸನಿಯೇಂ ಕೇಳಿದೆಂ ವ್ಯಸನ ಅಭಿಭೂತನ್, ಅವನು ಅನುರಾಗ ವೇಗದೆ ಹಿತ ಅಹಿತ ಚಿಂತೆಯನ್ ಏಕೆ ಮಾಡುವನು. ಹಾಗಾದರೆ ಮುಖ್ಯವಾಗಿ ಎನಗೆ ಅಂದರೆ ತನಗೆ ಯಾವ ಸಂದರ್ಭದಲ್ಲಿ ನಾನು ಸೀತೆಯನ್ನು ಅಪಹರಿಸಿ ತಂದಾಗ ಒಳ್ಳೆಯ ಮಾತುಗಳನ್ನು ಹೇಳಲಿಕ್ಕೆ ಬಂದಿರತಕ್ಕಂಥವನು ರಾವಣನ ಕಿರಿಯ ಸಹೋದರನಾಗಿರ್ತಕ್ಕಂಥ ವಿಭೀಷಣ. ಅಲ್ಲಿ ಎನಗೆ ವಿಭೀಷಣಂ ಹಿತಮನ್ ಆದರದಿಂದ ಪೇಳಿ, ಯಾವ ಸಂದರ್ಭದಲ್ಲಿ ನಾನು ಸೀತೆಯನ್ನು ಅಪಹರಿಸಿ ತಂದಿದ್ದೆ ಆ ಸಂದರ್ಭದಲ್ಲಿ ನನ್ನ ಕಿರಿಯ ಸಹೋದರನಾಗಿರ್ತಕ್ಕಂಥ ವಿಭೀಷಣ ಹಿತಮನ್ ಆದರದಿಂದ, ಹಿತ ಅಂದ್ರೆ ಒಳ್ಳೆಯ ಮಾತುಗಳನ್ನ, ಆದರದಿಂದ ಅಂದ್ರೆ ಪ್ರೀತಿಯಿಂದ ಪೇಳಿ, ಪ್ರೀತಿಯಿಂದ ಹೇಳಿದ್ರು. ಆದರೆ ಅದನ್ನ ಕೇಳದೆ ಆತನನ್ ಅವಿನೀತನೆಂ ಗಜರಿ ಗರ್ಜಿಸಿ ಬೈದು, ಅನುಜಾತನಂ ವಿನೀತನನ್ ಅರಿಯಟ್ಟೆ. ಹಾಗಾದರೆ ಅಂತಹ ಒಡ ಹುಟ್ಟಿದವನು ಕೇಳದೆ, ಅವನ ಮಾತುಗಳನ್ನ ಕೇಳದೆ ನಾನು ಆತನನ್ನು ಅವಿನೀತನೆಂ, ಹಾಗಾದರೆ ಆತನನ್ನ ನಾನು ನನಗೆ ಅಣ್ಣನಿಗೆ ಬುದ್ಧಿಯನ್ನು ಹೇಳುವೆಯಾ ಎಂದು ಗಜರಿ ಗರ್ಜಿಸಿ ಅವನಿಗೆ ಬೈದು ಜೋರಾಗಿ ಗದರಿ ದೂರ ಮಾಡಿಕೊಂಡೇನು. ಜೊತೆಗೆ ತನುಜಾತನಂ ವನಿತನನ್ ಅರಿಯಟ್ಟಿ, ತದನಂತರದಲ್ಲಿ ಹುಟ್ಟಿದವ ಮತ್ತೆ ಮೆತ್ತಗೆ ಹೇಳುವ ಅವನನ್ನು ಹೊಡೆದು ನಾನು ಓಡಿಸಿಬಿಟ್ಟೆ ಅಂತಕ್ಕಂಥದ್ದು. ದುರ್ವ್ಯಸನಿಯೇಂ ಕೇಳಿದೆಂ ವ್ಯಸನ ಅಭಿಭೂತನ, ಅವನು ಅನುರಾಗ ವೇಗತೆ ಹಿತ ಅಹಿತ ಚಿಂತೆಯನ್ ಏಕೆ ಮಾಡುವನ್ನ. ಹಾಗಾದರೆ ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇದ್ದಾನೆ, ವಿಭೀಷಣ ತನಗೆ ಹಿತವನ್ನ ನುಡಿದರೂ ಕೂಡ ಅದನ್ನು ನಾನು ಕೇಳಲಿಲ್ಲ, ಕಿವಿಗೂಡಲಿಲ್ಲ. ಬದಲಿಗೆ ಒಡ ಹುಟ್ಟಿದವನು ವಿನಯವಂತ, ಒಳ್ಳೆ ವಿನಯವಂತನು ಆದ ಅವನನ್ನು ನಾನು ಗದರಿ ದೂರ ಮಾಡಿಕೊಂಡೆ. ಜೊತೆಗೆ ಅಂತಹ ದುರ್ವ್ಯಸನಿ ಮುಖ್ಯವಾಗಿ ಕೆಟ್ಟ ಚಟಗಾರ, ಕೆಟ್ಟ ಒಡತನಗಾರ ಅಂತಕ್ಕಂಥ ಹೆಸರು ಹೇಳಿ ಅರ್ಥ ಆಗ್ಬೋದು. ಈ ತರ ಕೆಟ್ಟ ಚಟಗಾರ, ದುರ್ವ್ಯಸನಿ ತಾನು ಅಂತಕ್ಕಂಥದ್ದು ಹೇಳ್ತಾ ಇದ್ದಾನೆ ಎಂಬ ಪಾಪದ ಒಂದು ಪ್ರಜ್ಞಾ ರಾವಣನ ಆವರಿಸಿತು ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ನೋಡಬಹುದು. ವ್ಯಸನಿಯಾದವನು ದುರ್ವ್ಯಸನಿಯಂ ಕೇಳಿದೆವು
ವ್ಯಸನ ಅಭಿಭೂತನ್ ಅಂದರೆ ಚಟದಲ್ಲಿ ಬಿದ್ದವನು. ವ್ಯಸನ ಅಂದರೆ ಚಟ, ಅಭಿಭೂತನ್ ಅಂದರೆ ಅದರಲ್ಲಿ ಬಿದ್ದಿರ್ತಕ್ಕಂಥವನು. ಅನುಭಂ ಅನುರಾಗ ವೇಗದೆ ಹಿತ ಅಹಿತ ಚಿಂತೆಯನ್ ಏಕೆ ಮಾಡುವಂ. ಹಾಗಾದರೆ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ವ್ಯಸನಿಯಾದವನು ತನ್ನ ಮೂಗಿನ ನೆರಕ್ಕೆ ಚಿಂತಿಸುವವನಲ್ಲದೆ ಇತರರು ಹೇಳುವಂತಹ ಹಿತ ಮತ್ತು ಅಹಿತಗಳನ್ನ ಎಂದೂ ಕೂಡ ಚಿಂತಿಸುವುದಿಲ್ಲ. ತಾನು ಕೂಡ ಇದೇ ರೀತಿ ನಡೆದುಕೊಂಡಿನಲ್ಲ ಎಂದು ರಾವಣ ಚಿಂತೆ ಮಾಡ್ತಾ ಇದ್ದಾನೆ. ಯಾವ ಸಂದರ್ಭದಲ್ಲಿ ದುರ್ವ್ಯಸನಿಗಳು ಚಟದಲ್ಲಿ ಬಿದ್ದಿರ್ತಕ್ಕಂಥವ್ರು ಯಾರಾದರೂ ಒಳ್ಳೆಯದನ್ನು ಹೇಳಲಿಕ್ಕೆ ಬಂದರೆ ಅದು ಹಿತ ಆಗಿರ್ಬೋದು ಅಹಿತ ಆಗಿರ್ಬೋದು, ಆ ದುರ್ವ್ಯಸನಿಗಳು ಕೇಳುವಂತಹ ಪ್ರಯತ್ನವನ್ನು ಮಾಡೋದಿಲ್ಲ. ಅದೇ ರೀತಿಯಾಗಿ ನಾನು ಕೂಡ ಏನಪ್ಪ ಅಂತಂದರೆ ಆ ವಿಭೀಷಣನ ಗೆದರಿ ಗರ್ಜಿಸಿದೆ ಅಥವಾ ಅವನನ್ನು ಬೇಯ್ದು ಕಳಿಸಿ ದೂರ ಮಾಡಿಕೊಂಡೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾನೆ. ಯಾವ ವಿಚಾರದಲ್ಲಿ? ಯಾವಾಗ ಸೀತೆಯನ್ನು ಅಪಹರಿಸಿಕೊಂಡು ಬಂದಾಗ ಆ ವಿಭೀಷಣ ಹಿತದ ಮಾತುಗಳನ್ನ ಹೇಳಲಿಕ್ಕೆ ಬಂದಿದ್ದ, ಒಳ್ಳೆಯ ಮಾತುಗಳನ್ನ ಹೇಳ್ತಾ ಇದ್ದ. ಆ ಸಂದರ್ಭದಲ್ಲಿ ಅವನನ್ನು ನಾನು ಬೇಯ್ದು ಕಳಿಸಿದ್ದೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಪದ್ಯ 13ರಲ್ಲಿ ಕೊಟ್ಟಿದ್ದಾರೆ. ಅದರ ಸಾರಾಂಶ ಯಾವ ರೀತಿ ಕೊಡಿದಾರಪ್ಪ ಅಂತಂದರೆ, ವಿಭೀಷಣನು ತನಗೆ ಹಿತವನ್ನೇ ನುಡಿದರು, ನಾನು ಅದಕ್ಕೆ ಕಿವಿಗೂಡಲಿಲ್ಲ, ಕೇಳಿಸಿಕೊಳ್ಳಲಿಲ್ಲ. ಬದಲಿಗೆ ಒಡ ಹುಟ್ಟಿದವನು ವಿನಯವಂತನು ಆದ, ಅವನನ್ನ ಗದರಿ ದೂರ ಮಾಡಿಕೊಂಡೇನೋ, ಎಂತಹ ದುರ್ವಸನಿ ನಾನು ಎಂಬ ಪಾಪ ಪ್ರಜ್ಞೆ ರಾವಣನ ಆವರಿಸಿತು. ವ್ಯಸನಿಯಾದವನು ತನ್ನ ಮೂಗಿನ ನೇರಕ್ಕೆ ಚಿಂತಿಸುವನಲ್ಲದೆ ಇತರರು ಹೇಳುವ ಹಿತ ಅಹಿತಗಳನ್ನ ಚಿಂತಿಸುವುದಿಲ್ಲ. ತಾನೂ ಕೂಡ ಇದೇ ರೀತಿ ನಡೆದುಕೊಂಡಿನಲ್ಲ ಎಂದು ರಾವಣನ ಚಿಂತಿಸಿದನು ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಪದ್ಯ 14, ಜಸದ ಅಳಿವಂ ಪರಾಭವದ ಪತ್ತುಗೆಯಂ ದೊರೆಪೆತ್ತ ತಮ್ಮ ಮಾನಸಿಕೆಯ ಕೇಳನ್ ಉನ್ನತಿಯ ಬಣ್ಣಮನ್ ಅನ್ಯಭವ ಅನುಬದ್ಧಂ ಅಪ್ಪ ಸುಗತಿಯಂ ಸವೃತ ಜನದ ಬೆವಸಮಂ ಜನತ ಅಪವಾದಮಂ ಬೆಸನಿಗಳ್ ಆರುಂ ಎತ್ತಲ್ ಅರಿವರ್ ವಿಷಯ ಆಸವ ಮತ್ತ ಚೇತಸನ್. ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪದ್ಯವನ್ನು ಶಬ್ದಗಳನ್ನ ಬಿಡಿಸಿ ವಿಭಾಗಗಳಾಗಿ ಓದ್ತಾ ಇದ್ದೀನಿ. ಯಾವ ವಿದ್ಯಾರ್ಥಿಗಳಲ್ಲಿ ಗೊಂದಲಕ್ಕೆ ಅವಕಾಶ ಆಗಿರಬಾರ್ದು. ಸೊ ಮತ್ತೊಂದು ಸಲ ಓದ್ತೀನಿ 14ನೇ ಪದ್ಯ. ಜಸದ ಅಳಿವಂ ಪರಾಭವದ ಪತ್ತುಗೆಯಂ ದೊರೆಪೆತ್ತ ತಮ್ಮ ಮಾನಸಿಕೆಯ ಕೇಡನ್ ಉನ್ನತಿಯ ಬಣ್ಣಮನ್ ಅನ್ಯಭವ ಅನುಬದ್ಧಂ ಅಪ್ಪ ಸುಗತಿಯಂ ಸವೃತ ಜನದ ಬೆವಸಮಂ ಜನತಾ ಅಪವಾದಮಂ ಬೆಸನಿಗಳ್ ಆರುಣ್ಯಥಲ್ ಅರಿವರ್ ವಿಷಯ ಆಸವ ಮತ್ತ ಚೇತಸರ್. ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ಹೌದಲ್ಲ? ಓಕೆ, ಮುಖ್ಯವಾಗಿ ಜಸದ ಅಳಿವು ಅಂದರೆ, ಜಸ ಅಂದರೆ ಮುಖ್ಯವಾಗಿ ಇಲ್ಲಿ ಗೆಲುವು ಅಂತಕ್ಕಂಥದ್ದು, ಅಳಿವು ಅಂದರೆ ನಾಶ ಅಂತಕ್ಕಂಥದ್ದು, ಯಶಸ್ಸಿನ ನಾಶ. ಪರಾಭವ ಅಂದರೆ ಸೋಲು, ಪತ್ತುಗೆ ಅಂದರೆ ಉಂಟಾಗುವುದು. ಈ ಪದ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದ ಅರ್ಥಗಳು: ಜಸಂದ್ರೆ ಯಶಸ್ಸು, ಅರಿವೆಂಬಂದರೆ ನಾಶ, ಪರಾಭವ ಅಂದರೆ ಸೋಲು, ಪತ್ತುಗೆ ಅಂದರೆ ಇಲ್ಲಿ ಸಂಪರ್ಕ ಆಗಿರ್ಬೋದು ಅಥವಾ ಉಂಟಾಗೋದಾಗಿರ್ಬೋದು, ಮಾನಸಿಕೆ ಅಂದರೆ ಮನಸ್ಥಿತಿ, ಬಣ್ಣ ಅಂದರೆ ಭಂಗ, ಬದ್ಧಮಪ್ಪ ಅಂದರೆ ಬದ್ಧಮಪ್ಪ ಸುಗತಿ ಅಂದರೆ ಸದ್ಗತಿಗೆ ಬದ್ಧವಾದ ನಡೆ, ಸಹೃದಯ ಜನ ಅಂದರೆ ಸಹೃದಯ ಅಂದರೆ ಒಳ್ಳೆಯ ಜನರು, ಬೆವಸಮಂ ಅಂದರೆ ಚಿಂತೆ ಅಥವಾ ದುಃಖ, ಬೆಸನೆ ಅಂದರೆ ವ್ಯಸನೆ ಕೆಟ್ಟ ಚಟಗಳನ್ನು ಉಳ್ಳವ, ವಿಷಯಾಸವ ಅಂದರೆ ಇಂದ್ರಿಯ ಮೋಹವೆಂಬ ಮಧ್ಯೆ, ಮತ್ತ ಚೇತಸರ್ ಅಂದರೆ ಮತ್ತರಾಗಿರುವ ಮನಸ್ಸಿನವರು. ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಕಾವ್ಯ ಭಾಗದಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಜಸದ ಅಳಿವಂ ಪರಾಭವದ ಪತ್ತುಗೆಯಂ ದೊರೆಪೆತ್ತ ತಮ್ಮ ಮಾನಸಿಕೆಯ ಕೇಡನ್ ಉನ್ನತಿಯ ಬಣ್ಣ. ಹಾಗಾದರೆ ಮುಖ್ಯವಾಗಿ ಇಲ್ಲಿ ರಾವಣನ ಒಂದು ಆತ್ಮವಿಮರ್ಶೆ ಈ ಪದ್ಯದಲ್ಲಿ ಚಿತ್ರಿತಗೊಂಡಿರ್ತಕ್ಕಂಥದ್ದು. ಕಾಮ ಆಸಕ್ತನಾದವನಿಗೆ ಅಥವಾ ಕಾಮ ವ್ಯಾಮೋಹನಾಗಿರ್ತಕ್ಕಂಥವನಿಗೆ ಯಾವುದರ ಪರಿವೆ
ಯಾವುದರ ಅರಿವು ಇರೋದಿಲ್ಲ ಅದನ್ನು ತಿಳಿಸುವಂತಹ ಅಥವಾ ಆ ರೀತಿಯ ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಜಸದ ಅಳಿವಂ ಯಶಸ್ಸಿನ ಒಂದು ನಾಶವಾಗಲಿ, ಪರಾಭವದ ಪತ್ತುಗೆಯಂ ಸೋಲು ಉಂಟಾಗುವುದಾಗಲಿ, ದೊರೆಪೆತ್ತ ತಮ್ಮ ಮಾನಸಿಕೆಯ ಕೇಡನ್ ಇಲ್ಲಿ ಮನಸ್ಸಿಗೆ ಕೇಡಾಗಲಿ ಅಥವಾ ಉನ್ನತಿಯ ಬಣ್ಣಮನ್ ಅಥವಾ ಔನ್ನತ್ಯದ ಮುಖ್ಯವಾಗಿ ಔನ್ನತ್ಯದ ಒಂದು ನಾಶವಾಗಲಿ ಅಥವಾ ಔನ್ನತ್ಯದ ಸ್ಥಾನಕ್ಕೆ ಒಂದು ಭಂಗ ಬರುವುದಾಗಲಿ, ಅನುಭವ್ಯ ಅನುಬಂಧಂ ಅಪ್ಪ ಸುಗತಿಯಂ ಅಂದರೆ ಸಹೃತ ಜನದ ವ್ಯವಸನ ಅಂದರೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಸದ್ಗತಿ ಕಳೆದುಕೊಂಡ ಗೆಳೆಯರಿಂದ ಅವರಿಗೆ ಬೇಸರವಾಗುವಂಥ ವಿಚಾರವಾಗಲಿ, ಮುಖ್ಯವಾಗಿ ಔನ್ನತ್ಯದ ನಾಶವಾಗಲಿ ಅಥವಾ ಅನ್ಯಭವ ಮುಂದಿನ ಜನ್ಮದ ಬಗ್ಗೆ ಮುಂದಿನ ಜನ್ಮದ ಸುಗತಿಯಾಗಲಿ, ಜೊತೆಗೆ ಅಪ್ಪ ಸುಗತಿಯಂ ಸಹೃತ ಜನದ ವ್ಯವಸನಂ ಯಾರು ತನ್ನವರು ತನ್ನ ಬಗ್ಗೆ ವಿಚಾರವನ್ನು ಮಾಡ್ತಿರ್ತಾರೆ ಆ ಗೆಳೆಯರಿಗಾಗಿರ್ತಕ್ಕಂಥ ಒಂದು ವ್ಯವಸನಂ ಅಂದರೆ ಮುಖ್ಯವಾಗಿ ಇಲ್ಲಿ ಚಿಂತೆ ಅಥವಾ ದುಃಖ ಆಗಿರ್ಬೋದು, ಇಲ್ಲಿ ಜನದ ಬೇಸರ ಅಂದರೆ ಬೇಸರವಾಗಲಿ, ಇದೆಲ್ಲವನ್ನ ಜನರಿಂದ ಬರುವ ಅಪವಾದದ ಚಿಂತೆಯಾಗಲಿ, ವ್ಯಸನಿಯಾದವನು ವಿಷಯ ಸುಖದಲ್ಲಿ ಮೈ ತಿರುವವನು ಮಾಡುವುದೇ ಇಲ್ಲ. ಹಾಗಾದರೆ ಈ ರೀತಿ ಮೇಲೆ ತಿಳಿಸಿರುವಂಥ ಎಲ್ಲ ವಿಚಾರಗಳನ್ನ ವ್ಯಸನಿಯಾದವನು ಎಂದೂ ಕೂಡ ಮಾಡುವುದಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಮುಖ್ಯವಾಗಿ ಅದು ಯಶಸ್ಸಿನ ಒಂದು ನಾಶ ಆಗಿರ್ಬೋದು, ಸೋಲು ಉಂಟಾಗುವುದಾಗಿರ್ಬೋದು, ಮನಸ್ಸಿಗೆ ಕೇಳಾಗುವುದಾಗಿರ್ಬೋದು, ಔನ್ನತ್ಯದ ನಾಶವಾಗಲಿ, ದೂರ ಸರಿದ ಸುಗತಿಯಾಗಲಿ ಅಥವಾ ಗೆಳೆಯರಿಗಾಗಿರ್ತಕ್ಕಂಥ ಒಂದು ಬೇಸರವಾಗಲಿ ಅಥವಾ ಜನರಿಂದ ಬರುವಂತಹ ಅಪವಾದದ ಚಿಂತೆಯಾಗಲಿ, ಇದೆಲ್ಲವುಗಳು ಕೂಡ ವ್ಯಸನಿಯಾದವನು ವಿಷಯ ಸುಖದಲ್ಲಿ ಮೈ ಮೆರೆತಿರುವವನಿಗೆ ಇದ್ಯಾವುದು ಕೂಡ ಮಾಡುವುದೇ ಇಲ್ಲ ಎಂದು ರಾವಣ ಹೇಳ್ತಾ ಇದ್ದಾನೆ. ಮುಖ್ಯವಾಗಿ ಈ ತನ್ನ ಆತ್ಮವರ್ಷೆಯನ್ನು ಮಾಡಿಕೊಳ್ಳುವಂಥ ವಿಚಾರವನ್ನು ಈ ಒಂದು ಕಾವ್ಯದಲ್ಲಿ ನೋಡ್ತಾ ಇದ್ದಾನೆ. ಮುಖ್ಯವಾಗಿ ವ್ಯಸನಿಯಾದವನು ಈ ವಿಷಯ ಸುಖದಲ್ಲಿ ಮೈ ಮೆರೆತಿರುವವನು ಈ ರೀತಿ ಮಾಡುವುದೇ ಇಲ್ಲ ಎಂದು ರಾವಣ ಚಿಂತೆಯನ್ನು ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಪದ್ಯ 15 ಅಲ್ಲಿ ಮಧ್ಯ ಒಂದು ವಚನವನ್ನು ಕೊಟ್ಟಿದ್ದಾರೆ. ಎಂದು ಉದ್ವೇಗಪರನಾಗಿ ನುಡಿದು ಆತ್ಮಗತದೊಳ್ ಇಂತೆಂದಂ. ಹಾಗಾದರೆ ಉದ್ವೇಗ ಪರ ಅಂದರೆ ಆವೇಶದಿಂದ ಮುಖ್ಯವಾಗಿ ಮೇಲೆ ತಿಳಿಸಿರುವಂಥ ಎಲ್ಲ ಸಂಗತಿಗಳನ್ನ ಉದ್ವೇಗಪರನಾಗಿ ಆವೇಶದಿಂದ ಚಿಂತಿಸಿದರೆ ಅವನು ತನ್ನ ಮನಸ್ಸಿನಲ್ಲಿ ಈ ಮುಂದಿನಂತೆ ಹೇಳಿಕೊಂಡರು ಅಂತಕ್ಕಂಥದ್ದು ನಾವಿಲ್ಲಿ ವಚನ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ಈ ಕಾವ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಕೊನೆಯ 15 ಪದ್ಯದಲ್ಲಿ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನೋಡಿ. ಹಿಂದೆ ಉಯ್ದು இகழை கொட்டொடே என்ன கடுப்பும் கட்டாயமும் ಬೀರமும் ಬಿರುದುಂ ಬೀಸರಂ ಅಕ್ಕುಂ ಒಸರಿಸಿದಂತೆ ಆಗಿ ಇರುಕುಂ ಅಂತೆ ಆಗದಂತೆ ಇರಿದೋರ್ ಗರ್ವಮನ್ ಇರ್ವಲಂ ಪೊಗಳ್ವೆನಂ ಸೌಮಿತ್ರಿಯಂ ರಾಮನಂ ವೀರಥರ್ ಮಾಡಿ ರಣ ಆಗ್ರದೊಳ್ ಪಿಡಿದು ತಂದು ಆ ಕೊಟ್ಟಿಪೆಂ ಸೀತೆಯಂ. ಹಾಗಾದರೆ ಸೀತೆಯನ್ನ ಯಾವ ರೀತಿಯಾಗಿ ರಾಮನಿಗೆ ಒಪ್ಪಿಸಬೇಕು ಅಂತಕ್ಕಂಥ ವಿಚಾರವನ್ನ ಈ ಕಾವ್ಯ ಭಾಗದಲ್ಲಿ ನೋಡ್ತಾ ಇದ್ದೀವಿ. ರಾಮನಿಗೆ ಒಪ್ಪಿಸಬೇಕೆಂದು ರಾಮನ ನಿರ್ಧಾರ ಈ ಒಂದು ಪದ್ಯ ವಿವರಿಸುತ್ತದೆ. ಆದರೆ ಯಾವ ರೀತಿಯಾಗಿ ಒಪ್ಪಿಸಬೇಕು ಅಂತಕ್ಕಂಥ ವಿಚಾರವನ್ನ ಕೊನೆಯ ಭಾಗದಲ್ಲಿ ತಿಳಿಸ್ತಾ ಇದ್ದಾರೆ. ಮುಖ್ಯವಾಗಿ ಇರದೇ ಒಯ್ದು ಈಗಲೇ ಕೊಟ್ಟಡೆ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ಸೀತೆಯನ್ನ ಇದೇ ಕ್ಷಣ ಈಗಲೇ ಅಂದರೆ ಈಗಲೇ ಕೊಟ್ಟೊಡೆ ಒಯ್ದು ಕೊಟ್ಟಡೆ ಎನ್ನ ಕಡುಪಂ ಎನ್ನ ಅಂದರೆ ನನ್ನ ಪರಾಕ್ರಮ ಆಗಿರ್ಬೋದು, ಕಟ್ಟಾಯಮಂ ಅಧಿಕವಾದ ಸಾಮರ್ಥ್ಯ ಆಗಿರ್ಬೋದು, ಬೀರಮಂ ಅಂದರೆ ಶೌರ್ಯ ಆಗಿರ್ಬೋದು, ಬಿರುದಂ ನಾನು ಪಡ್ಕೊಂಡಿರ್ತಕ್ಕಂಥ ಬಿರುದುಗಳಾಗಿರ್ಬೋದು, ಬಿಸರಂ ಅಕ್ಕುಂ ಹಾಗಾದರೆ ಎಲ್ಲ ವ್ಯರ್ಥವಾಗಿ ಬಿಡುತ್ತೆ
ಸರಿಸಿದಂತಾಗುತ್ತದೆ. ಒಸರಿಸಿದಂತೆ ಹಾಗೆ ಬದಿಗೆ ಸರಿಸಿದಂತಾಗುತ್ತದೆ. ಹಾಗೆ ಇರ್ಕುಂ ಅಂತೆ ಆಗದಂತೆ, ತನ್ನ ಶೌರ್ಯ ಬದಿಗೆ ಸರಿಸಿದ ಹಾಗೆ ಆಗುವುದು. ಇದು ಇದು ಆಗಬಾರ್ದು. ಈ ರೀತಿ ಆಗಬಾರ್ದು ಅಂತಕ್ಕಂಥ ವಿಚಾರದಿಂದ ಹಿರಿಯದೋರ್ ಗರ್ವಮನ್, ತನ್ನ ಬಾಹುಬಲದ ಹುಮ್ಮ, ಗರ್ವಮನ್ ಇರುವಲಂ ಪೊಗಳ್ವೆನಂ ಸೌಮಿತ್ರಿಯ ರಾಮನಂ ವೀರತರ ಮಾಡಿ. ಹಾಗಾದರೆ ಈ ಥರ ಆಗದಂತೆ ನಾನು ಇರುವಲಂ ಅಂದರೆ ಎರಡೂ ಸೈನ್ಯಗಳು ಅಂದರೆ ತನ್ನ ಸೈನ್ಯ ಆಗಿರ್ಬೋದು ಮತ್ತು ರಾಮನ ಸೈನ್ಯ, ಇಬ್ಬರು ಸೈನ್ಯವು ತನ್ನನ್ನ ಪೊಗಳುವೆ ಅಂದರೆ ಹೊಗಳುವಂತೆ ಮಾಡಿ, ಆ ಸೌಮಿತ್ರಿಯಂ ರಾಮನಂ ವೀರತರ್ ಮಾಡಿ. ಸೌಮಿತ್ರಿ ಅಂದರೆ ಇಲ್ಲಿ ಲಕ್ಷ್ಮಣ ಅಂತಕ್ಕಂಥದ್ದು. ಆ ಲಕ್ಷ್ಮಣ ಮತ್ತು ರಾವಣನ ವೀರತರ್ ಅಂದರೆ ರಥಹೀನನ್ನಾಗಿ ಮಾಡಿ, ರಥದಿಂದ ಸೋಲಿಸುವ ಹಾಗೆ ಮಾಡಿ, ರಣ ಆಗರದೊಳು ಪಿಡಿದು ಅವರನ್ನು ರಣರಂಗದ ಮಧ್ಯದಲ್ಲಿ ಹಿಡಿದು ತಂದು ಕೊಟ್ಟಿಪೆ ಸೀತೆಯ ಮಹಾನಂತರದಲ್ಲಿ ನಾನು ಸೀತೆಯನ್ನ ರಾಮನಿಗೆ ಒಪ್ಪಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಸೊ ಹಾಗಾದರೆ ಈ ಒಂದು ಪದ್ಯದಲ್ಲಿ ಬಂದಿರತಕ್ಕಂಥ ಶಬ್ದಾರ್ಥ ನೋಡಿ. ಉಯ್ದು ಅಂದರೆ ಒಯ್ದು, ಕಡುಪ ಅಂದರೆ ಪರಾಕ್ರಮ, ಕಟ್ಟಾಯ ಅಧಿಕ ಸಾಮರ್ಥ್ಯ, ಬೀಸರಂದರೆ ವ್ಯರ್ಥ, ಒಸರಿಸು ಅಂದರೆ ಓರೆಯಾಗಿಸು ಅಥವಾ ಬದಿಗೆ ಸರಿಸು, ದುರ್ಗರ್ವ ಅಂದರೆ ಬಾಹುಬಲದ ಹಮ್ಮು, ಇರ್ವಲಂ ಅಂದರೆ ಎರಡೂ ಸೈನ್ಯ, ವೀರತರಂದರೆ ರಥವನ್ನ ಕಳೆದುಕೊಂಡವರು. ಹಾಗಾದರೆ ಇಲ್ಲಿ ರಾಮನ ಯಾವ ರೀತಿಯಾಗಿ ವಿಚಾರವನ್ನು ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಸೀತೆಯನ್ನು ಹೇಗೆ ಒಪ್ಪಿಸಬೇಕು ಅಂತಕ್ಕಂಥ ವಿಚಾರ. ಮುಖ್ಯವಾಗಿ ಈ ಕ್ಷಣವೇ ಅವಳನ್ನು ಒಪ್ಪಿಸುವಂತಹ ಉದ್ದೇಶ ಅವರದಲ್ಲ. ಏನೋ ಸೀತೆ ಮೇಲೆ ಕರುಣಾಭಾವ, ಅವಳ ಬಗ್ಗೆ ವೈರಾಗ್ಯ ಮೂಡಿದೆ. ಆದರೆ ಇದೇ ಕ್ಷಣ ನಾನು ಸೀತೆಯನ್ನು ರಾಮನಿಗೆ ಒಪ್ಪಿಸ್ತೇನೆ ಅಂತಕ್ಕಂಥ ನಿರ್ಧಾರ ಇಲ್ಲ. ಅಲ್ಲಿ ರಾವಣ ಯಾವ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ಮಾಡ್ತಾ ಇದ್ದಾನೆಂದರೆ ಅವಳನ್ನ ಈಗಲೇ ಒಪ್ಪಿಸುವಂತಹ ವಿಷಯ ನಿರ್ಧಾರ ಇಲ್ಲ. ಬದಲಿಗೆ ಆತ ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಬಿಟ್ಟರೆ ಇದುವರೆಗೆ ತಾನು ತೋರಿದ ಒಂದು ಪರಾಕ್ರಮ ಮತ್ತು ಅಧಿಕವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಜೊತೆಗೆ ನಾಡು ಪಡ್ಕೊಂಡಿರ್ತಕ್ಕಂಥ ಬಿರುದುಗಳು ಎಲ್ಲ ವ್ಯರ್ಥಗೊಳ್ಳುತ್ತವೆ. ಹಾಗಾಗಬಾರ್ದು. ಆದ್ದರಿಂದ ಎರಡೂ ಕಡೆ ಸೈನ್ಯ ನನ್ನನ್ನ ಬಾಹುಬಲದ ಪರಾಕ್ರಮವನ್ನು ಕಂಡು ಹೊಗಳುವಂತೆ ಯುದ್ಧವನ್ನ ಮಾಡಿ ಅನಂತರದಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನ ವೀರರಥರನ್ನಾಗಿಸಿ ಅವರನ್ನು ಹಿಡಿದು ತಂದು ಅನಂತರದಲ್ಲಿ ನಾನು ಸೀತೆಯನ್ನ ರಾಮನಿಗೆ ಒಪ್ಪಿಸುತ್ತೇನೆ ಅಂತಕ್ಕಂಥ ನಿರ್ಧಾರವನ್ನ ಅಲ್ಲಿ ರಾವಣ ಮಾಡಿಬಿಟ್ಟ ಅಂತಕ್ಕಂಥದ್ದು. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ರಾವಣ ಸೀತೆಯ ಮೇಲೆ ಏನೋ ಅನುಕಂಪ ಹುಟ್ಟಿದ್ರು ಕೂಡ ಅವನು ಸೀತೆಯನ್ನ ರಾವಣನಿಗೆ ಯಾವ ರೀತಿಯಾಗಿ ಒಪ್ಪಿಸ್ತೀನಿ ಅಂತಕ್ಕಂಥ ನಿರ್ಧಾರವನ್ನ ಕೊನೆಯ ಪದ್ಯದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ವಿಚಾರಗಳು, ಆ ರಾವಣ ವಿಚಾರ ಯಾವ ರೀತಿಯಾಗಿ ಚಿತ್ರಿತವಾಗಿದೆ ಅಂತಕ್ಕಂಥದ್ರ ಕುರಿತು ನಾಗಚಂದ್ರ ಬಹಳ ಸೊಗಸಾಗಿ ತಿಳಿಸುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾದರೆ 15ನೇ ಪದ್ಯದ ಸಾರಾಂಶ ಯಾವ ರೀತಿಯಾಗಿದೆಯಪ್ಪ ಅಂತಂದ್ರೆ ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕೆಂಬ ರಾವಣ ನಿರ್ಧಾರ ಈ ಪದ್ಯ ವಿವರಿಸುತ್ತಿದೆ. ಆದರೆ ಆ ಕ್ಷಣವೇ ಅವಳನ್ನು ಒಪ್ಪಿಸುವಂತಹ ಉದ್ದೇಶ ಅವನದಲ್ಲ. ಬದಲಿಗೆ ಆತ ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಟ್ಟರೆ ಇದುವರೆಗೆ ತಾನು ತೋರಿರ್ತಕ್ಕಂಥ ಒಂದು ಪರಾಕ್ರಮ ಆಗಿರ್ಬೋದು, ತನ್ನ ಅಧಿಕ ಸಾಮರ್ಥ್ಯ ಆಗಿರ್ಬೋದು, ತಾನು ಪಡ್ಕೊಂಡಿರ್ತಕ್ಕಂಥ ಎಲ್ಲ ಬಿರುದುಗಳು ವ್ಯರ್ಥವಾಗುತ್ತವೆ. ಹಾಗಾಗಬಾರದು. ಆದ್ದರಿಂದ ಎರಡೂ ಕಡೆಯ ಸೈನ್ಯ ನನ್ನ ಬಾಹುಬಲದ ಪರಾಕ್ರಮವನ್ನು ಕಂಡು ಹೊಗಳುವಂತೆ ಯುದ್ಧವನ್ನ ಮಾಡಿ ರಾಮ ಲಕ್ಷ್ಮಣರನ್ನ ವೀರರಥರನ್ನಾಗಿ ಮಾಡಿಸಿ ಅನಂತರದಲ್ಲಿ ಈ ಸೀತೆಯನ್ನ ರಾಮನಿಗೆ ಒಪ್ಪಿಸಲಿರ್ತಕ್ಕಂಥ ವಿಚಾರ ಈ ಒಂದು 15ನೇ ಕಾವ್ಯದಲ್ಲಿ ಪದ್ಯದಲ್ಲಿ ಮೂಡಿ ಬಂದಿವೆ. ಈಗ ವಚನ ಕೊಡಿದರೆ ಎಂದು ನಿಶ್ಚಯಿಸಿ ನಿಜ ನಿವಾಸಕ್ಕೆ ಒಂದನ್ನು ಹೀಗೆಂದು ನಿಶ್ಚಯಿಸಿ ರಾಮನ ತನ್ನ ಅರಮನೆಗೆ ಹಿಂದಿರುಗಿದನು. ಹಾಗಾದರೆ ತನ್ನ ಆಪ್ತವರ್ಗದವರಿಗೆ ಯಾವ ರೀತಿಯಾಗಿ ಆ ಸೀತೆ ತನ್ನ ಬಗ್ಗೆ ವಿಚಾರವನ್ನು ಮಾಡಿದಳು, ಜೊತೆಗೆ ಆ ಸೀತೆಯನ್ನು ನಾನು ರಾಮ ಮತ್ತು ಲಕ್ಷ್ಮಣನಿಗೆ ಯಾವ ರೀತಿಯಾಗಿ ಒಪ್ಪಿಸಿರತಕ್ಕಂಥ ನಿರ್ಧಾರ ಏನು ಅಂತಕ್ಕಂಥದ್ದನ್ನು ನಾವು ಪದ್ಯದ ಕೊನೆಯ ಭಾಗದಲ್ಲಿ
ನೋಡ್ತಾ ಇದ್ದೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇಷ್ಟೇನಪ್ಪ ಅಂತಂದರೆ ಕದಡಿದ ಸಲಿಲ ತಿಳಿವಂತೆ ಅಂತಕ್ಕಂಥ ಒಂದು ಕಾವ್ಯ. ಹಾಗಾದರೆ ಈ ಒಂದು ಕಾವ್ಯದಲ್ಲಿ ಕದಡಿ ಹೋಗಿರ್ತಕ್ಕಂಥ ಒಂದು ಮನಸ್ಸು ಆ ಸೀತೆಯ ವಿಚಾರಗಳಿಂದ ಯಾವ ರೀತಿಯಾಗಿ ರಾವಣ ಮನಸ್ಸು ಪರಿವರ್ತನೆ ಆಯಿತು ಅಂತಕ್ಕಂಥದ್ದು ಆಗಿರ್ಬೋದು. ಜೊತೆಗೆ ಆ ಸೀತೆ ಮತ್ತು ರಾವಣ ಯಾವ ರೀತಿಯಾಗಿರ್ತಕ್ಕಂಥ ಸಂವಾದಗಳಿರ್ಬೋದು. ರಾವಣ ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಸೀತೆ ಅವನನ್ನು ಸ್ವಲ್ಪ ಕೂಡ ಅವನ ಬಗ್ಗೆ ವಿಚಾರವನ್ನು ಮಾಡದೆ ಅವನನ್ನು ತೃಣ ಸಮಾನಕ್ಕೆ ಹೋಲಿಸಿದಳು ಅಂತಕ್ಕಂಥದ್ದು, ಆ ಸಾಮ್ರಾಜ್ಯ ಎಲ್ಲ ಸುಖವನ್ನು ತೃಣ ಸಮಾನಕ್ಕೆ ಹೋಲಿಸಲು ಅಂತಕ್ಕಂಥದ್ದನ್ನು ಕುರಿತು ಬಹಳ ಸೊಗಸಾಗಿ ತಿಳಿಸಿರುವಂತಹ ಈ ಒಂದು ಪದ್ಯವನ್ನು ಇವತ್ತಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಇಷ್ಟೇನಪ್ಪ ಅಂತಂದರೆ ಕದಡಿದ ಸಲಿಲ ತಿಳಿವಂತೆ ಅಂತಕ್ಕಂಥ ಕಾವ್ಯ. ಸೊ ವಿದ್ಯಾರ್ಥಿಗಳೇ, ತಮಗೇನಾದರೂ ಸಮಸ್ಯೆಗಳಿದ್ದರೆ ನನಗೆ ಕರೆ ಮಾಡಿ ತಿಳ್ಕೊಳ್ಬೋದು. ಓಕೆ, ಇನ್ನು ಮುಂದಿನ ತರಗತಿಯಲ್ಲಿ ಈ ಕಾವ್ಯದ ಕುರಿತು ಕೊಟ್ಟಿರ್ತಕ್ಕಂಥ ಪ್ರಶ್ನೋತ್ತರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಹಾಗಾದರೆ ಮುಂದಿನ ತರಗತಿಯಲ್ಲಿ ಪ್ರಶ್ನೋತ್ತರ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೆ ನಮಸ್ತೆ.